Hello everybody, welcome to this session on weekly GK current affairs. So November 2025 ಗೆ ಸಂಬಂಧಿಸಿದ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಎಡಿಟೋರಿಯಲ್ಸ್ ಅನ್ನು ಕ್ರೋಢೀಕರಿಸಿ ಇವತ್ತಿನ ಸೆಷನ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಂತಹ 16ನೇ ಡಿಸೆಂಬರ್ಗೆ ಬಂದಿರುವಂತಹ ಒಂದು ಆರ್ಟಿಕಲ್, ಎಡಿಟೋರಿಯಲ್ ಆರ್ಟಿಕಲ್. ತುಂಬಾನೇ ಚೆನ್ನಾಗಿದೆ. ರಿವೈರಿಂಗ್ ಚೈಲ್ಡ್ ಪ್ರೊಟೆಕ್ಷನ್ ಅಂತ ಹೇಳಿಬಿಟ್ಟು ಇದು ಒಡಿಶಾ ರಾಜ್ಯ ಮಕ್ಕಳ ಸಂರಕ್ಷಣೆಗೆ ಸಂಬಂಧಿಸಿದಾಗಿ ಹಾಕಿರುವಂತಹ ಕಾರ್ಯತಂತ್ರಕ್ಕೆ ಸಂಬಂಧಿಸಿದ ಒಂದು ಎಡಿಟೋರಿಯಲ್ ಆಗಿದೆ. ಸೊ ಇದರ ಬೇಸಿಸ್ ಮೇಲೆ ನಾನು ಕೆಲವು ಕ್ವೆಶನ್ಸ್ ಗಳನ್ನು ತಯಾರಿ ಮಾಡಿದ್ದೇನೆ. ಸೊ ಲೆಟ್ ಅಸ್ ಸಿ ಹೌ ಆರ್ ಸ್ಟೂಡೆಂಟ್ಸ್ ವಿಲ್ ಆನ್ಸರ್ ದಿಸ್. ಇದು ಈಗ ಮೊದಲನೇ ಪ್ರಶ್ನೆ. Which of the following initiatives are mentioned as a part of Odisha's Child Protection Framework? ಒಡಿಶಾದ ಮಕ್ಕಳ ರಕ್ಷಣಾ ಚೌಕಟ್ಟಿನ ಭಾಗವಾಗಿ ಈ ಕೆಳಗಿನ ಯಾವ ಉಪಕ್ರಮಗಳನ್ನು ಉಲ್ಲೇಖಿಸಲಾಗಿದೆ? ಸೊ ಅಲ್ಲಿ 4 ಆಪ್ಷನ್ಸ್ಗಳಿದೆ. ಜಶೋದಾ, ಅದ್ವಿಕಾ, ಸುಭದ್ರಾ ಮತ್ತು ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಅಂತ ಹೇಳಿಬಿಟ್ಟು. ಸೊ ವಿಚ್ ಆಫ್ ದೀಸ್ ಆರ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ಒಡಿಶಾಸ್ ಚೈಲ್ಡ್ ಪ್ರೊಟೆಕ್ಷನ್ ಫ್ರೇಮ್ವರ್ಕ್? ಓಕೆ, ಇದಕ್ಕೆ ಸರಿ ಉತ್ತರ ಪ್ರೀಮಿಯರ್ ಅನ್ನು ವಾಚಿಸುವಂತ ನಮ್ಮ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಈ ಕ್ವೆಶನ್ಸ್ ಗಳನ್ನು ಅಟೆಂಪ್ಟ್ ಮಾಡಬಹುದು. ಸೊ ನಾನಿಲ್ಲಿ ಈ ಎಡಿಟೋರಿಯಲ್ಸ್ಗಳು ಮತ್ತು ಇಂತಹ ಒಂದು ಪೇಪರ್ ರಿಲೇಟೆಡ್ ಇನ್ಫಾರ್ಮೇಶನ್ ಹಾಕಿರುವಂತಹ ಉದ್ದೇಶ ಇಷ್ಟೇ. ಈ ರೀತಿಯ ಒಂದು ಮಾಹಿತಿ ಮೂಲಕ ಕೂಡ ಹೇಗೆಲ್ಲ ನಾವು ಕ್ವೆಶನ್ಸ್ ಗಳನ್ನು ಜನರೇಟ್ ಮಾಡಬಹುದು ವಿದ್ಯಾರ್ಥಿಗಳಿಗೆ ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಒಂದು ಪೇಪರ್ ಅಲ್ಲಿ ಅಂತ ಹೇಳೋದಕ್ಕೆ ಈ ಒಂದು ಕೋರಿಲೇಷನ್ ಅನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಎನಿವೇ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಜಶೋದಾ ಇರ್ಬೋದು, ಅದ್ವಿಕಾ ಇರ್ಬೋದು, ಸುಭದ್ರಾ ಇರ್ಬೋದು, ಇದು ಒಡಿಸ್ಸಾಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಮಕ್ಕಳ ಸಂರಕ್ಷಣೆಗೆ ಸಂಬಂಧಿಸಿದಾಗಿರುವಂತಹ ಒಂದು ಕೆಲವೆಲ್ಲ ವಿಶಿಷ್ಟ ಉಪಕ್ರಮಗಳು. ಬಟ್ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಇದೆ, ಅದು ನಮ್ಮ ಕೇಂದ್ರ ಸರ್ಕಾರ ಹಾಕಿರುವಂತಹ ಒಂದು ಕಾರ್ಯಕ್ರಮ. ಸೊ ಇಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಒಡಿಸ್ಸಾ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಆಪ್ಷನ್ ಎ ಹಿಯರ್ ಈಸ್ ಅ ರೈಟ್ ಆನ್ಸರ್. ಸೊ ಈ ಪ್ರತಿಯೊಂದು ಈ ಯೋಜನೆಗಳ ಬಗ್ಗೆ ಅಥವಾ ಆ ಒಂದು ಇನಿಷಿಯೇಟಿವ್ನ ಬಗ್ಗೆ ನಾವು ಸ್ವಲ್ಪ ಮೇಲ್ನೋಟದಲ್ಲಿ ತಿಳಿಯುವಂತ ಪ್ರಯತ್ನ ಮಾಡುವ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಯಶೋಧ ಯೋಜನೆ, ಸೊ ಇಟ್ ವಾಸ್ ಲಾಂಚ್ ದ ಇಯರ್ 2025. ಸೊ ಇಲ್ಲಿ ಬೆನಿಫಿಷರೀಸ್ ಯಾರು ಅಂತ ಹೇಳಿದ್ರೆ ಹೆತ್ತವರಿಲ್ಲದಂತಹ ಒಂದು ಮಕ್ಕಳಿರ್ಬೋದು ಅಥವಾ ಸಿಂಗಲ್ ಪೇರೆಂಟೆಡ್ ಅಥವಾ ನೆಗ್ಲೆಕ್ಟೆಡ್ ಚಿಲ್ಡ್ರನ್. ಸೊ ಇಂಥವರನ್ನು ಇವರಿಗೆ ಒಂದು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಇರುವಂತಹ ಒಂದು ವಿಶಿಷ್ಟ ಯೋಜನೆ ಇದು. ಮತ್ತು ಇಲ್ಲಿ ಅವರಿಗೆ ಅವರ ಎಜುಕೇಶನ್ ಯಾವುದೇ ರೀತಿ ಮೊಟಕುಗೊಳ್ಳದ ಹಾಗೆ ಸ್ಕೂಲ್ ಡ್ರಾಪ್ಔಟ್ಸ್ಗಳು ಆಗದ ರೀತಿಯಲ್ಲಿ ಇಲ್ಲಿ ವಿಶಿಷ್ಟವಾದಂತಹ ಕಾಳಜಿಯನ್ನು ತೆಗೆದುಕೊಡ್ತಾರೆ. ಅಂಡ್ ದಿ ಸ್ಕೀಮ್ ಹೈಲೈಟ್ಸ್ ದ ಎಫರ್ಟ್ಸ್ ಟು ಕ್ರಿಯೇಟ್ ಅ ಸಪೋರ್ಟಿವ್ ಎನ್ವೈರನ್ಮೆಂಟ್ ಫಾರ್ ಚಿಲ್ಡ್ರನ್ ಫೇಸಿಂಗ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್, ಎನ್ಶ್ಯೂರಿಂಗ್ ದಟ್ ದೇ ಆರ್ ನಾಟ್ ಡಿಪ್ರೈವ್ಡ್ ಆಫ್ ಎಜುಕೇಶನ್ ಅಂಡ್ ಕೇರ್. ಅವರಿಗೆ ಕಾಳಜಿ ಮತ್ತು ಶಿಕ್ಷಣ ಯಾವುದೇ ಒಂದು ಕಾರಣಕ್ಕೂ ಮೊಟಕುಗೊಳ್ಳದ ರೀತಿಯಲ್ಲಿ ಈ ಯೋಜನೆಗಳನ್ನು ರೂಪಿಸಲಾಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಯಶೋಧ ಯೋಜನೆ. ಅಂಡ್ ಹಿಯರ್ ಬೇಸಿಕಲಿ ದ ಮೇನ್ ಫೋಕಸ್ ಇಸ್ ಆನ್ ದ ಪೇರೆಂಟ್ಲೆಸ್ ಅಂಡ್ ದ ಸಿಂಗಲ್ ಪೇರೆಂಟ್ ಆರ್ ದ ನೆಗ್ಲೆಕ್ಟೆಡ್ ಚಿಲ್ಡ್ರನ್. ಇನ್ನೊಂದು ಯೋಜನೆ ಆಗಲೇ ಹೇಳಿದಾಗೆ ಇದು ಒಡಿಶಾ ಗವರ್ಮೆಂಟ್ ಇದು ತುಂಬಾನೇ ವೆರಿ ಸಕ್ಸಸ್ಫುಲ್ ಆಗಿರುವಂತಹ ಒಂದು ಕಾರ್ಯಕ್ರಮ ಅದ್ವಿಕಾ ಅಂತ ಹೇಳುವಂಥದ್ದು. ಓಕೆ, ಸೊ 2019 ಇದು ಬಂದಿರುವಂತಹ ಒಂದು ಕಾರ್ಯಕ್ರಮ. ಇದು ಮುಖ್ಯವಾಗಿ ಫೋಕಸ್ ಮಾಡುವಂಥದ್ದು ಬಾಲ್ಯ ವಿವಾಹ ನಿಯಂತ್ರಣ, ಚೈಲ್ಡ್ ಟ್ರಾಫಿಕಿಂಗ್ ಅಂದ್ರೆ ಮಕ್ಕಳನ್ನು ಈ ರೀತಿ ಟ್ರಾಫಿಕ್ ಮಾಡ್ತಾರಲ್ಲ, ಹಾಗೂ ಬಾಲ ಕಾರ್ಮಿಕ ನಿಯಂತ್ರಣಕ್ಕೆ. ಸೊ ಮುಖ್ಯವಾಗಿ ಇದರ ಉದ್ದೇಶ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್. ಸೊ ಇದು ಒಂಥರ ಡಿಸೆಂಟ್ರಲೈಸ್ಡ್ ರೀತಿಯಲ್ಲಿ ಅಂದ್ರೆ ಮಕ್ಕಳನ್ನೇ 10 ರಿಂದ 19 ವಯಸ್ಸಿನ ಮಕ್ಕಳನ್ನೇ ಇದರಲ್ಲಿ ಒಂದು ರೀತಿ ಗಾರ್ಡಿಯನ್ ಏಂಜಲ್ಸ್ ರೀತಿಯಲ್ಲಿ ಅವರನ್ನು ಈ ಒಂದು ಕಾರ್ಯತಂತ್ರಕ್ಕೆ ರೂಪಿಸ್ತಾರೆ. ಅಂದ್ರೆ ಮಕ್ಕಳೇ ಹೋಗಿ ಅವರ ಅಕ್ಕಪಕ್ಕದಲ್ಲಿ ಆ ಒಂದು ಸಣ್ಣ ಪ್ರಾಯದಲ್ಲಿ ವಿವಾಹ ಆಗುವಂತ ಮಕ್ಕಳಿದ್ರೆ ಅಂದ್ರೆ ಹೆಣ್ಣು ಮಕ್ಕಳಿದ್ರೆ ಅವರ ಪೇರೆಂಟ್ಸ್ಗಳಿಗೆ ಫಸ್ಟ್ ಮಕ್ಕಳೇ ಹೋಗಿ ಹೇಳುವಂಥದ್ದು. ಆ ನಂತರದ ಹಂತದಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ಗಳು ಹೋಗುವಂಥದ್ದು ಮತ್ತು ಇನ್ನೂ ಅವರು ಕೇಳದಿದ್ರೆ ಮತ್ತು ಕಾನೂನಾತ್ಮಕ ಮೂಲಕ ಅದಕ್ಕೆ ಇಂಟರ್ವೆನ್ಷನ್ ಅನ್ನು ಮಾಡುವಂಥದ್ದು. ಸೊ ಇದೊಂದು ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತಹ ಪ್ರೋಗ್ರಾಮ್ ಅದ್ವಿಕಾ ಅಂತ ಹೇಳುವಂಥದ್ದು. ಸೊ ಅದ್ವಿಕಾ ಅಂತ ಹೇಳುವಂತ ಈ ಯೋಜನೆಗೆ ಯುನಿಸೆಫ್ ಕೂಡ ಕೈ ಜೋಡಿಸಿದೆ.
And in 2019, the government of Odisha, in collaboration with UNICEF, has launched a 5-year strategic action plan to eliminate child marriage in the state by 2030. ಸೊ 2030 ಬಾಲ್ಯ ವಿವಾಹ ಎಂಬುದು ಸಂಪೂರ್ಣವಾಗಿ ಈ ನಿಯಂತ್ರಣಕ್ಕೆ ಒಳಗಾಗಬೇಕು ಅಂತ ಹೇಳುವಂಥ ಯೋಜನೆ ಈ ಅದ್ವಿಕಾ ಅಂತ ಹೇಳುವಂಥ ಒಂದು ಪ್ಲಾನ್ ಅದು ತನ್ನ ಯುನಿಸೆಫ್ನ ಕಾರ್ಯಾಚರಣೆಯೊಂದಿಗೆ ಹಮ್ಮಿಕೊಂಡಿದೆ. ಅಂಡ್ ದ ಪ್ಲಾನ್ ಇನ್ವಾಲ್ವ್ಸ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಸಿವಿಲ್ ಸೊಸೈಟಿ, ಕಮ್ಯುನಿಟೀಸ್, ಫ್ಯಾಮಿಲೀಸ್, and even the adolescents and young people. And this led to Advika program being launched in October 2020. ಓಕೆ, ಅಧಿಕೃತವಾಗಿ ಲಾಂಚ್ ಆಗಿರುವಂಥದ್ದು October 2020. ಸೊ ಅದ್ವಿಕಾ ಅಂತ ಹೇಳಿದ್ರೆ ಎಂಪವರಿಂಗ್ ಗರ್ಲ್ಸ್ ಇನ್ ಅ ವೆರಿ ಯುನೀಕ್ ವೇ ಅಂತ ಹೇಳುವಂಥ ಆ ಅರ್ಥದಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೊಂದು ಸುಭದ್ರಾ ಅಂತ ಹೇಳಿಬಿಟ್ಟು, ಇಟ್ ಈಸ್ ಆಲ್ಸೋ ಅ ನೇಮ್ ಆಫ್ Women and Child Centric Welfare Program of the Odisha government, and it focuses on support to women and girl children in overall aspects. Social protection, community-based care is given in this scheme. Now we are speaking about National Child Labour Project. As I told you, idu ಬಾಲಕಾರ್ಮಿಕ ಯೋಜನೆ, ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ, ಇದು ಸಂಪೂರ್ಣವಾಗಿ ಒಡಿಶಾ ಸರ್ಕಾರದೇನಲ್ಲ, ಬದಲಾಗಿ ಇದೊಂದು ಕೇಂದ್ರೀಯ ವಲಯ ಯೋಜನೆ. ಇಟ್ಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ವೇರ್ 100% ಫಂಡಿಂಗ್ ಇಸ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಥ್ರೂ ದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಸಿನ್ಸ್ 1988. ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಚೈಲ್ಡ್ ಲೇಬರರ್ಸ್ ಅಂದರೆ ಬಾಲಕಾರ್ಮಿಕರ ಒಂದು ಐಡೆಂಟಿಫಿಕೇಶನ್ ಇರ್ಬೋದು, ಅವರಿಗೆ ಪುನರ್ವಸತೀಕರಣ ಮಾಡೋದಿರ್ಬೋದು, ಹಾಗೂ ಅವರನ್ನು ಐಡೆಂಟಿಫಿಕೇಶನ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅವರನ್ನು ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೊಡುವಂಥದ್ದು, ಸ್ಕೂಲ್ ಡ್ರಾಪ್ ಔಟ್ಸ್ ಆಗಿದ್ರೆ ಅವರನ್ನು ಶಾಲೆಗೆ ಸೇರಿಸುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಕೈ ಹಾಕುವಂಥದ್ದು. ಸೊ ಹಾಗೆ ನೋಡಿದರೆ ನೀವು ಹಾಗಾಗಿ ಈ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಎಂಬುದು ಇದರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅಂದರೆ ಎಲ್ಲ ರಾಜ್ಯಗಳು ಅದನ್ನು ಹಮ್ಮಿಕೊಂಡಿದೆ, ಬಟ್ ವಿಶಿಷ್ಟವಾಗಿ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಿಸಿದ ಚೈಲ್ಡ್ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ ಅಡಿಯಲ್ಲಿ ಈ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಬರುವುದಿಲ್ಲ. ನಮ್ಮ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ವಿ ಹ್ಯಾವ್ ಆಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಒಡಿಸ್ಸಾಸ್ ಚೈಲ್ಡ್ ಪ್ರೊಟೆಕ್ಷನ್ ಫ್ರೇಮ್ವರ್ಕ್. ಸೊ ಅದರಲ್ಲಿ ಜಶೋದಾ, ಅದ್ವಿಕಾ ಮತ್ತು ಸುಭದ್ರಾ ಅಂತ ಹೇಳುವಂಥ ಇನಿಷಿಯೇಟಿವ್ಸ್ಗಳು ಬರ್ತದೆ. ಸೊ ಇದರ ಒಂದು ಸಂಕ್ಷಿಪ್ತವಾಗಿರುವಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಲ್ಲಿ ಇಟ್ಟಿದ್ದೇನೆ. ಈಗ ಎರಡನೇ ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳು ಕೂಡ ನಾನು ಆ ಒಂದು ಆರ್ಟಿಕಲ್ನ ಬೇಸಿಸ್ ಮೇಲೆನೆ ಹಾಕೊಂಡಿರುವಂಥದ್ದು. ಸೊ ದ ಅಮಾರಿ ಶಿಶು ಡ್ಯಾಶ್ ಬೋರ್ಡ್ ಇಸ್ ಪ್ರೈಮರಿಲಿ ಯೂಸ್ಡ್ ಫಾರ್. ಅಮಾರಿ ಶಿಶು ಡ್ಯಾಶ್ ಬೋರ್ಡ್ ಎಂಬುದು ಪ್ರಾಥಮಿಕವಾಗಿ ಯಾವುದಕ್ಕೆ ಬಳಸಲಾಗ್ತದೆ? ಇಲ್ಲಿ ಕೆಲವು ಆಪ್ಷನ್ಸ್ ಅನ್ನು ನೋಡುವಾಗ ಹೆಚ್ಚು ಕಡಿಮೆ ಆಪ್ಷನ್ಸ್ಗಳು ಹತ್ರ ಇವೆ, ಅಂದರೆ ದೇ ಆರ್ ಪಾರ್ಷಿಯಲಿ ಕರೆಕ್ಟ್. ಬಟ್ ಹಿಯರ್ ಯಾವಾಗಲೂ ನೋಡ್ಕೊಳ್ಬೇಕು ನೀವು, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳುವಾಗ ಕಂಪ್ಲೀಟ್ಲಿ ಆ ಒಂದು ಕ್ವೆಶ್ಚನ್ಗೆ ಯಾವುದು 100% ಸಿಂಕ್ ಆಗಿರ್ತದೆ ಆ ಒಂದು ಆಪ್ಷನ್ ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಕ್ವೆಶ್ಚನ್ ರಿಲೇಟೆಡ್ ಟು ಅಮಾರಿ ಶಿಶು. ಓಕೆ, ಇಲ್ಲಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಅಂದರೆ ದುರ್ಬಲ ಸನ್ನಿವೇಶ ಇರುವಂಥ ಮಕ್ಕಳು, ಅಂದರೆ ಇಲ್ಲಿ ಬಾಲಕಾರ್ಮಿಕರು ಬರ್ತಾರೆ, ಅಥವಾ ಟ್ರಾಫಿಕಿಂಗಿಗೆ ಒಳಗಾದಂಥ ಮಕ್ಕಳಿರ್ಬೋದು, ವೇಶ್ಯಾವಾಟಿಕೆಗೆ ದಬ್ಬಲ್ಪಡುವಂಥ ಮಕ್ಕಳಿರ್ಬೋದು, ಅಥವಾ ಶಾಲೆಗಳನ್ನು ಅರ್ಧಕ್ಕೆ ಬಿಟ್ಟಂಥ ಮಕ್ಕಳಿರ್ಬೋದು. ಸೊ ಹೀಗೆ ನಾನಾ ರೀತಿಯಲ್ಲಿ ವಲ್ನರಬಲ್ ಮಕ್ಕಳು ಅಥವಾ ದುರ್ಬಲ ಮಕ್ಕಳನ್ನು ಪತ್ತೆ ಹಚ್ಚಲು ಇರುವಂಥ ಒಂದು ಬಹು ಡೇಟಾ ಬೇಸ್ ಅನ್ನು ಲಿಂಕ್ ಮಾಡಲಿಕ್ಕೆ ಇರುವಂಥ ಇದೊಂದು ಡ್ಯಾಶ್ ಬೋರ್ಡ್ ಇದು. ಓಕೆ, ಸೊ ದಿಸ್ ಈಸ್ ಅಮಾರಿ ಶಿಶು ಡ್ಯಾಶ್ ಬೋರ್ಡ್ ಅಂತ ಹೇಳುವಂಥ ಡ್ಯಾಶ್ ಬೋರ್ಡ್. ಸೊ ಬೇಸಿಕಲಿ ಅಮಾರಿ ಶಿಶು ಇಂಟಿಗ್ರೇಟ್ಸ್ ಮಲ್ಟಿಪಲ್ ಡೇಟಾ ಬೇಸಸ್ ಟು ಟ್ರ್ಯಾಕ್ ದ ವಲ್ನರಬಲ್ ಚಿಲ್ಡ್ರನ್ and ensure timely service delivery, and the Amari Shishu dashboard links to track these vulnerable children and to ensure that the scheme also converges. ಅಂದರೆ ಅವರಿಗೆ ಸಿಗುವಂಥ ಸರಿಯಾದ ಯೋಜನೆಗಳು ಅವರಿಗೆ ತಲುಪ್ತಾ ಇದೆ ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಮಾನಿಟರ್ ಮಾಡಲಿಕ್ಕೆ ಇರುವಂಥ ಒಂದು ವಿಶಿಷ್ಟ ಡೇಟಾಬೇಸ್, ಮಲ್ಟಿಪಲ್ ಡೇಟಾಬೇಸ್ಗಳನ್ನು ಹೊಂದಿರುವಂಥ ಒಂದು ಡ್ಯಾಶ್ಬೋರ್ಡ್ ಇದು. ಓಕೆ, ಜಸ್ಟ್ ನಾನೊಂದು ಫೈಲ್ ಫೋಟೋ ಹಾಕಿದ್ದೇನೆ. ಸೊ ಇಲ್ಲಿ ವಿಮೆನ್ ಹೆಲ್ಪ್ ಲೈನ್, ಬೇರೆ ಬೇರೆ ರೀತಿಯಲ್ಲಿ ಈ ದುರ್ಬಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಟ್ರ್ಯಾಕಿಗೆ ತರಲಿಕ್ಕಿರುವಂಥ ಒಂದು ವಿಶಿಷ್ಟ ರೀತಿಯ ಡ್ಯಾಶ್ ಬೋರ್ಡ್ ಅಮಾರಿ ಶಿಶು ಅಂತ ಹೇಳಿ. ಓಕೆ, ಇದು ಇನ್ನೊಂದು ಆರ್ಟಿಕಲ್. ದಿಸ್ ಕೇಮ್ ಆನ್ 15th ಡಿಸೆಂಬರ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಮಾಹಿತಿ. ಇಂತಹ ಆರ್ಟಿಕಲ್ಸ್ಗಳು ಇದೆಯಲ್ಲ, ಇದು ತುಂಬ ಉತ್ತಮವಾದಂಥ ಕ್ರೆಡೆನ್ಷಿಯಲ್ಸ್ ಹೊಂದಿರುವಂಥ ಮಾಹಿತಿಯನ್ನು ಹೊಂದಿರ್ತದೆ. ಸೊ ಇಲ್ಲಿ ದ ರೈಟ್ ಮೊಮೆಂಟ್ ಟು ಬೂಸ್ಟ್ ಇಂಡಿಯಾ ಇಥಿಯೋಪಿಯನ್ ಟೈಸ್ ಅಂತ ಹೇಳಿಬಿಟ್ಟು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಇದು ನನಗೆ ತುಂಬ ಗಮನ ಸೆಳೆದಂಥ ಒಂದು ಆರ್ಟಿಕಲ್. ಯಾಕಂದರೆ
ಇಥಿಯೋಪಿಯಾ ದೇಶ ಅಂತ ಹೇಳಿದ್ರೆ ಅದು ತುಂಬಾನೇ ಯುನೋ ಬಡ ರಾಷ್ಟ್ರ, ಆಫ್ರಿಕಾ ಖಂಡದಲ್ಲಿರುವಂಥ ಒಂದು ಅತ್ಯಂತ ಹಿಂದುಳಿದಂಥ ರಾಷ್ಟ್ರ ಅಂತ ಹೇಳಿ ಬಹುತೇಕ ನಾವೆಲ್ಲರೂ ಕೂಡ ಅಂದಾಜು ಪಟ್ಟಿರ್ಬೋದು. ಬಟ್ ಈವಾಗಿನ ಪರಿಸ್ಥಿತಿಯನ್ನು ನೀವು ನೋಡಿದರೆ ಇಥಿಯೋಪಿಯಾದಲ್ಲಿರುವಂಥ ವಿಶಿಷ್ಟ ರೀತಿಯ ಒಂದು ಸಂಪನ್ಮೂಲಗಳಿರ್ಬೋದು, ಹಾಗೂ ಭಾರತ ಮತ್ತು ಇಥಿಯೋಪಿಯಾ ದೇಶಕ್ಕೆ ಸಂಬಂಧಿಸಿದ ಸಂಬಂಧಗಳು ಮುಂದಿನ ಹಂತದಲ್ಲಿ ಈ ಎರಡು ದೇಶಗಳ ಸಂಬಂಧವನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಅಂತ ಹೇಳುವುದಕ್ಕೆ ಈ ಒಂದು ಆರ್ಟಿಕಲ್ ಅನ್ನು ಹಾಕಿದ್ದಾರೆ. ಸೊ ಇದರ ಬೇಸಿಸ್ ಮೇಲೆ ನಾನು ಕೆಲವು ಪ್ರಶ್ನೆಗಳನ್ನು ಹಾಕೊಂಡಿದ್ದೇವೆ. ಸೊ ಲೆಟ್ ಅಸ್ ಸಿ ಹೌ ಆರ್ ಸ್ಟೂಡೆಂಟ್ಸ್ ವಿಲ್ ರೆಸ್ಪಾಂಡ್ ಟು ದಿಸ್ ಕ್ವೆಶ್ಚನ್ಸ್. ಓಕೆ, ಇದು ಮೂರನೇ ಪ್ರಶ್ನೆ. ವಾಟ್ ಈಸ್ ಐಡೆಂಟಿಫೈಡ್ ಆಸ್ ಅ ಸಿಗ್ನಿಫಿಕೆಂಟ್ ಏರಿಯಾ ಫಾರ್ ಫ್ಯೂಚರ್ ಬೈಲ್ಯಾಟ್ರಲ್ ಕೋಆಪರೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಥಿಯೋಪಿಯಾ? ಭಾರತ ಮತ್ತು ಇಥಿಯೋಪಿಯಾ ನಡುವಿನ ಭವಿಷ್ಯದ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಮಹತ್ವದ ಕ್ಷೇತ್ರವೆಂದು ಗುರುತಿಸಲಾದ ಕ್ಷೇತ್ರ ಯಾವುದು? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ರಿನ್ಯೂಬಲ್ ಎನರ್ಜಿ ಆ್ಯಂಡ್ ಕ್ರಿಟಿಕಲ್ ಮಿನರಲ್ಸ್. ಸೊ ನವೀಕರಿಸಬಹುದಾದ ಇಂಧನ ಮತ್ತು ನಿರ್ಣಾಯಕ ಖನಿಜಗಳು ಈ ಏರಿಯಾ ಬೇಸಿಕ್ ಆಗಿ ಮುಂಬರುವಂಥ ದಿನಗಳಲ್ಲಿ ಇದೊಂದು ಒಳ್ಳೆ ತುಂಬಾನೇ ಮಹತ್ವವಾದಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಎಸ್ಪೆಷಲಿ ಭಾರತ ಮತ್ತು ಇಥಿಯೋಪಿಯಾದ ನಡುವಿನ ಸಂಬಂಧವನ್ನು ಇನ್ನಷ್ಟು ಪುಷ್ಟೀಕರಿಸಲು. ಸೊ ರಿನ್ಯೂಯಬಲ್ ಎನರ್ಜಿ ಆ್ಯಂಡ್ ಕ್ರಿಟಿಕಲ್ ಮಿನರಲ್ಸ್, ಅದಕ್ಕಿಂತ ಮುನ್ನ ಇಲ್ಲಿ ನೀವು ಇಥಿಯೋಪಿಯಾದ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಇಲ್ಲಿ ನೀವು ಗಮನಿಸಬೇಕಾಗುತ್ತೆ. ಇದು ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳುವಂಥ ಆ ಒಂದು ಭಾಗದಲ್ಲಿ ಇರುವಂತಹ ಒಂದು ದೇಶ. ಇದೊಂದು ಭೂವೇಷ್ಟಿತ ದೇಶ ಕೂಡ ಆಗಿದೆ. ಸುತ್ತಲೂ ನೀವು ನೋಡ್ಬೋದು ಇರಿಟ್ರಿಯಾ ಇರ್ಬೋದು, ಜಿಬೌಟಿ, ಸೊಮಾಲಿಯಾ, ಕೆನ್ಯಾ, ದಕ್ಷಿಣ ಸುಡಾನ್ ಅನ್ನು ಆವೃತಗೊಂಡಿರುವಂಥ ಒಂದು ಭೂವೇಷ್ಟಿತ ದೇಶ. ದಟ್ ಮೀನ್ಸ್ ಇಟ್ಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ. And the article, under the above article notes that Ethiopia has a potential in renewable energy, especially hydropower, and critical minerals, that is sectors that align with India's energy and resource needs. Especially critical ಮಿನರಲ್ಸ್ ಅಂತ ಹೇಳುವಂಥ ಮಿನರಲ್ಸ್ಗಳಲ್ಲಿ ಟಂಟೇಲಿಯಂ ಅಂತ ಹೇಳುವಂಥ ಮಿನರಲ್ ಇದೆಯಲ್ಲ, ಅದು ಯಥೇಚ್ಛವಾಗಿ ಇಥಿಯೋಪಿಯಾದಲ್ಲಿ ಲಭ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಮುಂಬರುವಂಥ ದಿನಗಳಲ್ಲಿ ಇಥಿಯೋಪಿಯಾದ ಜೊತೆ ಭಾರತ ಬಹುತೇಕ ಉತ್ತಮ ರೀತಿಯ ಸಂಬಂಧವನ್ನು ಹೊಂದಿದೆ, ಹಲವಾರು ರೀತಿಯಲ್ಲಿ ನೆರವು ಕೂಡ ಮಾಡಿದೆ. ಸೊ ಈ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ವರದಾನ ಆಗಲಿಕ್ಕಿದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಸೊ ಇಥಿಯೋಪಿಯಾದ ಈ ಸ್ಟ್ರಾಟಜಿಕ್ ಲೊಕೇಶನ್ ಅನ್ನು ನೀವು ಗಮನಿಸಿದ್ದೀರಿ. ಸೊ ಇಲ್ಲಿ ಸುತ್ತಮುತ್ತಲಿನಲ್ಲಿ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳುವಂಥ ಈ ಭಾಗದಲ್ಲಿ ಇಥಿಯೋಪಿಯಾ ಇದೆ. ಸೊ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳುವಂಥ ಈ ಭಾಗವನ್ನು ನಾವು ಸೊಮಾಲಿ ಪೆನಿನ್ಸುಲಾ ಅಂತ ಕೂಡ ಕರಿತೇವೆ. ಸೊ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಬರುವಂತಹ ದೇಶಗಳು ಅಂತ ಹೇಳಿದ್ರೆ ಒಂದು ಸೊಮಾಲಿಯಾ, ಇಥಿಯೋಪಿಯಾ, ಇರಿಟ್ರಿಯಾ ಮತ್ತು ಜಿಬೌಟಿ ಮುಖ್ಯವಾಗಿ ಬರುವಂಥದ್ದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಿಸಿಕಲ್ ಡೈಮೆನ್ಷನ್ಸ್ ಆಫ್ ಇಥಿಯೋಪಿಯಾ. ಈಗ ನಾಲ್ಕನೇ ಪ್ರಶ್ನೆ. Which institutional framework is mentioned as an old pillar of India and Ethiopia relations? ಭಾರತ ಇಥಿಯೋಪಿಯಾ ಸಂಬಂಧಗಳ ಹಳೆಯ ಆಧಾರ ಸ್ತಂಭ ಎಂದು ಯಾವ ಸಾಂಸ್ಥಿಕ ಚೌಕಟ್ಟನ್ನು ಉಲ್ಲೇಖಿಸಲಾಗಿದೆ? ಈ ಸಂಬಂಧದಿಂದಾಗಿ ಅಥವಾ ಈ ಒಂದು ಹಳೆಯ ಆಧಾರ ಸ್ತಂಭದಿಂದಾಗಿ ಇಂದಿಗೂ ಕೂಡ ಭಾರತ ಮತ್ತು ಇಥಿಯೋಪಿಯಾ ಉತ್ತಮ ರೀತಿಯ ಒಂದು ರಾಜತಾಂತ್ರಿಕ ಒಂದು ಸ್ನೇಹವನ್ನು ಹೊಂದಿದೆ. So, which of the following or which institutional framework is considered to be the base of India and Ethiopia relations? That is what it means. It's a very important question actually. Yes students, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಓಕೆ, one second. ಓಕೆ, ಆಪ್ಷನ್ ಸಿ ಹಿಯರ್ ಇಸ್ ಅ ರೈಟ್ ಆನ್ಸರ್. ಸಾರಿ, ಇಲ್ಲಿ ಆಪ್ಷನ್ ಸಿ ಆಗಬೇಕಿದ್ದು. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಪಾನ್ ಆಫ್ರಿಕನ್ ಇ ನೆಟ್ವರ್ಕ್ ಅಂತ ಹೇಳಿಬಿಟ್ಟು, ವಾಟ್ ಈಸ್ ಪಾನ್ ಆಫ್ರಿಕನ್ ಇ ನೆಟ್ವರ್ಕ್? ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುವ. ಸೊ ಪಾನ್ ಆಫ್ರಿಕನ್ ಇ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ರೆ, ಈ ಪ್ರಾಜೆಕ್ಟ್ ಇದೆಯಲ್ಲ ಅಥವಾ ಈ ಯೋಜನೆಯನ್ನು ನಮ್ಮ ಹಿಂದಿನ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇದನ್ನು ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ಕನ್ಸೀವ್ ಮಾಡಿದವರು ಅಥವಾ ಈ ಯೋಜನೆಗೆ ಒಂದು ಬುನಾದಿ ಹಾಕಿದವರು ಅಂತ ಹೇಳಿದ್ರೆ ನಮ್ಮ ಅಂದಿನ ಫಾರ್ಮರ್ ಪ್ರೆಸಿಡೆಂಟ್ ಆಗಿರುವಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ. ಹಾಗೂ ಈ ಯೋಜನೆಯನ್ನು ಅಂದ್ರೆ
ಪಾನ್ ಆಫ್ರಿಕನ್ ಇ ನೆಟ್ವರ್ಕ್ ಪ್ರಾಜೆಕ್ಟ್ ಅಂತ ಹೇಳುವಂಥ ಯೋಜನೆಯನ್ನು ಔಪಚಾರಿಕವಾಗಿ ಫೆಬ್ರವರಿ 26, 2009 ಇದನ್ನು ಲಾಂಚ್ ಮಾಡಿದ್ರು. ಅಂದರೆ ಸರಿಸುಮಾರು ಇವತ್ತಿಗೆ ಒಂದು 15 ವರ್ಷಗಳ ಹಿಂದೆನೇ ಇದು ಲಾಂಚ್ ಆಗಿರುವಂಥ ಒಂದು ಪ್ರಾಜೆಕ್ಟ್. India has set up a fiber optic network to provide satellite connectivity, telemedicine and tele-education to countries of Africa. ಇದು ಕೇವಲ ಇಥಿಯೋಪಿಯಾಕ್ಕೆ ಸಂಬಂಧಿಸಿದ ಪ್ರಾಜೆಕ್ಟ್ ಅಲ್ಲ, ಬದಲಾಗಿ ಆಫ್ರಿಕಾ ಖಂಡದಲ್ಲಿರುವಂತಹ ಸರಿಸುಮಾರು ಎಲ್ಲ 51-52 ದೇಶಗಳನ್ನು ಒಟ್ಟಾಗಿ ಅವರಿಗೆ ಭಾರತದ ವತಿಯಿಂದ ಒಂದು ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ ಇದು. ಆದರೆ ಇಲ್ಲಿ ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ, ಈ ಪ್ರಾಜೆಕ್ಟ್ ಅಲ್ಲಿ ಎಲ್ಲಾ ಆಫ್ರಿಕಾ ಖಂಡದಲ್ಲಿರುವಂತಹ ದೇಶಗಳು ಇದರ ಪರಿಪೂರ್ಣ ಒಂದು ಲಾಭವನ್ನು ಪಡ್ಕೊಂಡಿದೆ ಅಂತ ಹೇಳಿಕ್ ಬರೋದಿಲ್ಲ. ಬಟ್ ಇಥಿಯೋಪಿಯಾ ಇದರನ್ನು ಹೆಚ್ಚು ಅಂದ್ರೆ ಅಟ್ಲೀಸ್ಟ್ ಒಂದು 60 to 70% ಈ ಒಂದು ಪ್ರಾಜೆಕ್ಟ್ ನ ಒಂದು ಫಲಾನುಭವಿ ಅಂತ ನಾವು ಹೇಳಬಹುದು. ಓಕೆ, ಸೊ ಅದನ್ನು ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೂ ಇವನ್ ಕೆನ್ಯಾ, ತಾಂಜೇನಿಯಾ, these countries have actually conceptualized and used or utilized this project in a very effective way ಅಂತ ನಾವು ಹೇಳಬಹುದು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಟೆಲಿಕಮ್ಯುನಿಕೇಶನ್ಸ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್, ವಿಚ್ ಈಸ್ ಅ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್, ಇದು ಈ ಪ್ರಾಜೆಕ್ಟ್ ಅನ್ನು ಭಾರತ ಸರ್ಕಾರದ ವತಿಯಿಂದ ಇಂಪ್ಲಿಮೆಂಟ್ ಮಾಡಿದೆ. ಸರಿಸುಮಾರು 542 ಕೋಟಿ ಆ ಕಾಲದ ಅಂದ್ರೆ 15 years ಬ್ಯಾಕ್ ನ ಆ ಒಂದು ಕಾಲಾವಧಿಯಲ್ಲಿ ಈ ಯೋಜನೆಯನ್ನು ಆ ಅಮೌಂಟ್ಗೆ ಇದನ್ನು ಹಮ್ಮಿಕೊಳ್ಳಲಾಗಿದ್ದು, ಟೋಟಲ್ ಆಗಿ ಅಂದ್ರೆ ಟೆಲಿ ಎಜುಕೇಶನ್ ಇರ್ಬೋದು, ಟೆಲಿಮೆಡಿಸಿನ್ ಇರ್ಬೋದು, ಇಂಟರ್ನೆಟ್, ವಿಡಿಯೋ ಕಾನ್ಫರೆನ್ಸಿಂಗ್, ಇಂಟರ್ನೆಟ್ ಸರ್ವಿಸಸ್, ಹಾಗೆ ಭಾರತದ ಕೆಲವು ಬೆಸ್ಟ್ ಯೂನಿವರ್ಸಿಟೀಸ್ಗಳು ಆಫ್ರಿಕಾದ ಈ ದೇಶಗಳಲ್ಲಿ ಅವರ ಒಂದು ರೀಜನಲ್ ಸೆಂಟರ್ಸ್ಗಳನ್ನು ಇಟ್ಕೊಳ್ಳೋದಿರ್ಬೋದು. ಎಷ್ಟೋ ನಮ್ಮ ಭಾರತದ ಪ್ರೈವೇಟ್ ಯೂನಿವರ್ಸಿಟೀಸ್ಗಳ ಸೆಂಟರ್ಸ್ಗಳು ಇವತ್ತು ತಾಂಜೇನಿಯಾ, ಯುಗಾಂಡ, ಹೀಗೆ ಇಥಿಯೋಪಿಯಾ ಈ ಭಾಗಗಳಲ್ಲೆಲ್ಲ ನಾವು ಕಾಣಬಹುದು. ಹಾಗೆಯೇ ಎಷ್ಟೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳು ಕೂಡ ಆಫ್ರಿಕಾದ ಎಷ್ಟೋ ದೇಶಗಳಲ್ಲಿ ಇವತ್ತಿಗೂ ಕೂಡ ಸೇವೆ ಸಲ್ಲಿಸ್ತಾ ಇದೆ. ಅದರಲ್ಲಿ ಇಥಿಯೋಪಿಯಾ ಕೂಡ ಇಟ್ಸ್ ಒನ್ ಆಫ್ ದ ಬೆನಿಫಿಷಿಯರಿ. ಓಕೆ, ಸೊ ಇದು ಪಾನ್ ಆಫ್ರಿಕನ್ ಇ ನೆಟ್ವರ್ಕ್ ನ ಒಂದು ಪ್ರಮುಖವಾದಂಥ ಭಾಗ, ವೇರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಯೂನಿವರ್ಸಿಟಿ ಸೆಂಟರ್ಸ್, ಲರ್ನಿಂಗ್ ಸೆಂಟರ್ಸ್, ಹಾಗೆ ಪೇಷಂಟ್ ಅಂಡ್ ರಿಲೇಶನ್ಶಿಪ್ ಟ್ರೀಟ್ಮೆಂಟ್ಸ್ ಇರ್ಬೋದು. ಸೊ ಇದಕ್ಕೆಲ್ಲ ರೀತಿಯಾಗಿ ಈ ಪಾನ್ ಆಫ್ರಿಕನ್ ಇ ನೆಟ್ವರ್ಕ್ ಪ್ರಾಜೆಕ್ಟ್ ತುಂಬಾನೇ ಸಹಕಾರಿಯಾಗಿದೆ. ಅಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಇಂಟರ್ನೆಟ್ ಅಂಡ್ ಅದರ್ ಡಿಜಿಟಲ್ ಕನೆಕ್ಟಿವಿಟಿ. 5ನೇ ಪ್ರಶ್ನೆ, ವಿಚ್ ಸೆಕ್ಟರ್ ವಾಸ್ ಸ್ಪೆಷಲಿ ಮೆನ್ಷನ್ಡ್ ಆಸ್ ಹ್ಯಾವಿಂಗ್ ಗ್ರೇಟ್ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್ ಇನ್ ಇಥಿಯೋಪಿಯಾ? ಇಥಿಯೋಪಿಯಾದಲ್ಲಿ ಯಾವ ವಲಯವು ನಿರ್ದಿಷ್ಟವಾಗಿ ಬಳಸದೇ ಇರುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಇದಕ್ಕೆ ಬಹುತೇಕ ನಾನು ಆವಾಗಿನ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಒಂದು ಕ್ಲೂ ಸಿಕ್ಕಿರಬಹುದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕ್ರಿಟಿಕಲ್ ಮಿನರಲ್ಸ್ ಅಂಡ್ ರೇರ್ ಅರ್ತ್ ಎಲಿಮೆಂಟ್ಸ್. ಸೊ ಈ ಒಂದು ಅಪರೂಪದ ಲೋಹಗಳು ಅಂತ ಏನು ಹೇಳ್ತೇವೆ, ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳ್ತೇವೆ, ಅದರಲ್ಲೂ ಕೂಡ ಟಂಟೇಲಿಯಂ ಅಂತ ಹೇಳುವಂಥ ಒಂದು ಮಿನರಲ್ ಇದೆಯಲ್ಲ, ಇವತ್ತಿನ ಈ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು. ಕ್ರಿಟಿಕಲ್ ಮಿನರಲ್ಸ್, ರೇರ್ ಅರ್ತ್ ಎಲಿಮೆಂಟ್ಸ್ ಅಂದರೆ ಅದು ಎಲ್ಲ ಕಡೆ ಸಿಗುವುದಿಲ್ಲ. ಬಟ್ ಇಂತಹ ಒಂದು ವಿಶಿಷ್ಟ ರೀತಿಯ ಈ ಲೋಹಗಳು ಇಥಿಯೋಪಿಯಾದಲ್ಲಿ ಇನ್ನೂ ಕೂಡ ಅನ್ಟ್ಯಾಪ್ಡ್ ಆಗಿ ಅದು ಪತ್ತೆ ಹಚ್ಚಲಾಗಿದೆ. ಅಂದ್ರೆ ಇನ್ನೂ ಕೂಡ ಅದನ್ನು ಆ ಸಾಮರ್ಥ್ಯವನ್ನು ಇನ್ನೂ ಕೂಡ ನಾವು ಬಳಸಿಲ್ಲ ಆ ದೇಶದಲ್ಲಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಈ ಕ್ರಿಟಿಕಲ್ ಮಿನರಲ್ಸ್ ಇಂದಾಗಿ ಭಾರತಕ್ಕೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ಲಿಕ್ಕಿದೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಭಾರತ ನೀವು ಗಮನಿಸಿದ ಹಾಗೆ ಸುಮಾರು ವರ್ಷಗಳಿಂದ ಇಂಥ ಆಫ್ರಿಕನ್ ರಾಷ್ಟ್ರಗಳಿಗೆ ನೆರವಾಗ್ತಾ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಮುಂದೆ ನಮಗೆ ಕ್ರಿಟಿಕಲ್ ಮಿನರಲ್ಸ್ನ ಅವಶ್ಯಕತೆ ಬೇಕಾದಲ್ಲಿ ಡೆಫಿನೆಟ್ ಆಗಿ ಇಂಪೋರ್ಟ್ಗೆ ಈ ದೇಶ ನಮಗೆ ಒಂದು ಸಹಕಾರಿ ಆಗ್ಲಿಕ್ಕಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಈ ಒಂದು ಉದ್ದೇಶವನ್ನು ನಾವಿಲ್ಲಿ ಹಾಕೊಂಡಿದ್ದೇವೆ. ಇಲ್ಲಿ ನೀವು ಗಮನಿಸಬಹುದು, ಇಥಿಯೋಪಿಯಾ ಹ್ಯಾಸ್ ಅಬಂಡೆಂಟ್ ಅನ್ಡೆವಲಪ್ಡ್ ರಿಸರ್ವ್ಸ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಅಂಡ್ ರೇರ್ ಅರ್ತ್ ಮಿನರಲ್ಸ್ ವಿಚ್ ಆರ್ ವ್ಯಾಲ್ಯೂಬಲ್ ಫಾರ್ ಟೆಕ್ನಾಲಜಿ ಅಂಡ್ ಎನರ್ಜಿ ಸೆಕ್ಟರ್ಸ್ ಪ್ರೆಸೆಂಟಿಂಗ್ ಅ ಸ್ಟ್ರಾಟಜಿಕ್ ಆಪರ್ಚುನಿಟಿ ಫಾರ್ ಇಂಡಿಯಾ. ಸೊ ಇಲ್ಲಿ ನೀವು ಗಮನಿಸಬಹುದು, ಸೊ ಇಥಿಯೋಪಿಯಾದಲ್ಲಿ ಇಲ್ಲಿ ಆಫ್ರಿಕಾದ ಯಾವ್ಯಾವ ದೇಶಗಳಲ್ಲಿ ಇರುವಂತಹ ಕೆಲವೆಲ್ಲ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ ಇಥಿಯೋಪಿಯಾದಲ್ಲಿ ಯಥೇಚ್ಛವಾಗಿ ಟಂಟೇಲಿಯಂ ಅಂತ ಹೇಳುವಂತ ಈ ಒಂದು ಮಿನರಲ್, ಕ್ರಿಟಿಕಲ್ ಮಿನರಲ್ ಲಭ್ಯ ಇದೆ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿದ್ದು ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ಸ್, ಎಲೆಕ್ಟ್ರಾನಿಕ್ ಮೀಡಿಯಾಗೆ ತುಂಬ ಎಲೆಕ್ಟ್ರಾನಿಕ್ ಸೆಕ್ಟರ್ಸ್ಗೆ ಬೇಕಾಗುವಂಥ ಒಂದು ಮಿನರಲ್ಸ್. ಸೊ ಡೆಫಿನೆಟ್ ಇದು ನಮಗೆ ಹೆಲ್ಪ್ ಆಗಲಿಕ್ಕಿದೆ. 6ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ರೀಸನ್ ಫಾರ್ ಇಥಿಯೋಪಿಯಾ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇನ್ ಆಫ್ರಿಕಾ? ಆಫ್ರಿಕಾದಲ್ಲಿ ಇಥಿಯೋಪಿಯಾದ ಕಾರ್ಯತಂತ್ರದ ಪ್ರಾಮುಖ್ಯತೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ? ಅಂದರೆ ಆಫ್ರಿಕಾ
ಖಂಡದಲ್ಲಿ ಇಥಿಯೋಪಿಯಾಗೆ ಅದರದೇ ಆದ ಒಂದು ಸ್ಥಾನಮಾನ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಇಲ್ಲಿ ನೀವು ಪತ್ತೆ ಹಚ್ಚಬೇಕು. ಓಕೆ ಸ್ಟೂಡೆಂಟ್ಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಇದು ಆಫ್ರಿಕನ್ ಒಕ್ಕೂಟದ ಪ್ರಧಾನ ಕಚೇರಿಯ ಸ್ಥಳವಾಗಿದೆ. ಅಂದರೆ ಇಟ್ ಹ್ಯಾಸ್ ಅ ಲೊಕೇಶನ್ ಆಫ್ ದ ಆಫ್ರಿಕನ್ ಯೂನಿಯನ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ ಇಥಿಯೋಪಿಯಾ. ಸೊ ಹಾಗಾಗಿ ಡೆಫಿನೆಟ್ಲಿ ಆಫ್ರಿಕಾ ಒಕ್ಕೂಟದಲ್ಲಿ ಈ ರಾಷ್ಟ್ರ ಒಂದು ಕೇಂದ್ರ ಬಿಂದುವಾಗಿ ಇದು ಪರಿಗಣಿಸಿದೆ. So it is the location of African Union's headquarters because hosting the African Union in Addis Ababa makes Ethiopia a key center for continental diplomacy and regional cooperation. So ಆಫ್ರಿಕನ್ ದೇಶಗಳ ಒಂದು ಒಕ್ಕೂಟ ಅಂತ ಏನಿದೆ ನೋಡಿ, ಆಫ್ರಿಕಾ ಖಂಡದಲ್ಲಿ ಬರುವಂತಹ ದೇಶಗಳೇನಿದೆ, ಸೊ ಆ ಒಂದು ಒಕ್ಕೂಟದ ಕೇಂದ್ರ ಕಚೇರಿ ಇರುವುದು ನಮ್ಮ ಇಥಿಯೋಪಿಯಾದ ಆದಿಸ್ ಅಬಾಬಾದಲ್ಲಿ. ಇಲ್ಲಿ ಆ ಫೈಲ್ ಫೋಟೋ ಹಾಕಿದ್ದೇನೆ ನೋಡಿ, ಆಫ್ರಿಕನ್ ಯೂನಿಯನ್ ಹೆಡ್ ಕ್ವಾರ್ಟರ್ಸ್ನ ಒಂದು ಬಿಲ್ಡಿಂಗ್ನ ಫೈಲ್ ಫೋಟೋ. ಸೊ ಡೆಫಿನೆಟ್ಲಿ ಆ ನಿಟ್ಟಿನಲ್ಲಿ ಕಾಂಟಿನೆಂಟಲ್ ಡಿಪ್ಲೊಮೆಸಿ ಮತ್ತು ರೀಜನಲ್ ಕೋಆಪರೇಷನ್ಗೆ ಸಂಬಂಧಿಸಿದಾಗೆ ಇದರ ಸ್ಥಾನಮಾನ ಇಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಸೊ ಇದು ಇನ್ನೊಂದು ಆರ್ಟಿಕಲ್. ಆಸ್ ಯು ಆಲ್ ನೋ, ಸ್ಕಲ್ಪ್ಟರ್ ರಾಮ್ ಸುತಾರ್ ಪಾಸಸ್ ಅವೇ ಅಟ್ 100 ಅಂತ ಹೇಳಿ ಹೆಚ್ಚಿನ ದಿನಪತ್ರಿಕೆಗಳಲ್ಲಿ ಬಂದಿದೆ. ಸೊ ಅವರಿಗೆ ಒಂದು ಟ್ರಿಬ್ಯೂಟ್ಸ್ ಅನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇವರ ವಿಷಯದಲ್ಲಿ ಕೆಲವೊಂದು ಮಾಹಿತಿಗಳು ಲಭ್ಯ ಆಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ಸೊ ಲೆಟ್ us go through the questions. Which of the following statues is not associated with ರಾಮ್ ವಿ ಸುತಾರ್? ಈ ಕೆಳಗಿನ ಯಾವ ಪ್ರತಿಮೆಗಳು ರಾಮ್ ವಿ ಸುತಾರ್ ಅವರೊಂದಿಗೆ ಸಂಬಂಧವನ್ನು ಹೊಂದಿಲ್ಲ, ಅಂದ್ರೆ ಅವರು ಮಾಡಿದ ಪ್ರತಿಮೆಗಳಲ್ಲ. ಓಕೆ ಸ್ಟೂಡೆಂಟ್ಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಸೊ ರಾಕ್ ಮೆಮೋರಿಯಲ್ ಅಲ್ಲಿರುವಂತಹ ಸ್ವಾಮಿ ವಿವೇಕಾನಂದರವರ ಪ್ರತಿಮೆ ಇವರು ಮಾಡಿದ್ದಲ್ಲ. ಇದರ ಅರ್ಥ ಉಳಿದ ಎಲ್ಲವೂ ಕೂಡ, ಅಂದ್ರೆ ಏಕತೆಯ ಪ್ರತಿಮೆ ಇರಬಹುದು, ಸಂಸತ್ ಭವನದಲ್ಲಿರುವಂತಹ ಮಹಾತ್ಮ ಗಾಂಧಿಯವರ ಪ್ರತಿಮೆ, ಸಂಸತ್ ಸಂಕೀರ್ಣದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ, ಸೊ ಇದನ್ನೆಲ್ಲ ಇವರು ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ. ನಾವಿಲ್ಲಿ ಕೇಳಿರುವಂಥದ್ದು ಯಾವ್ದು ಹೇಳಿ, ಯಾವುದನ್ನು ಅವರು ಮಾಡಿಲ್ಲ ಅಂತ ಹೇಳುವಂಥದ್ದು, ಹೌದಾ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಡೆಫಿನೆಟ್ ಆಗಿ ಆಪ್ಷನ್ ಸಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ನೋಡ್ಬೋದು ಗಾಂಧೀಜಿಯವರ ಪ್ರತಿಮೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ, ಹಾಗೆ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಭಾಯಿ ಅವರ ಪ್ರತಿಮೆ. ಈ ಎಲ್ಲ ಪ್ರತಿಮೆಗಳನ್ನು ಶ್ರೀ ರಾಮ್ ಸುತಾರ್ ಅವರೇ ಮಾಡಿರುವಂಥದ್ದು. ಹಾಗಿದ್ರೆ ಸ್ವಾಮಿ ವಿವೇಕಾನಂದರ ಅವರ ಪ್ರತಿಮೆ ಏನಿದೆ, ಕಂಚಿನ ಪ್ರತಿಮೆ, ಇದು ವಿವೇಕಾನಂದ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿಯಲ್ಲಿರುವಂಥ ಈ ಸ್ಟ್ಯಾಚ್ಯೂವನ್ನು ಸ್ಕಲ್ಪ್ ಮಾಡಿದವರು ಅಥವಾ ಇದರ ಒಂದು ಸ್ಕಲ್ಪ್ಟರ್ ಯಾರು ಅಂತ ಹೇಳಿದ್ರೆ ನಾರಾಯಣ್ ರಾವ್ ಎನ್ ಸೋನಾವಾಡೇಕರ್. ಸೊ ಇದು ಕೂಡ ಕೆಲವೊಮ್ಮೆ ಪರೀಕ್ಷೆಗೆ ಕೇಳಬಹುದು, ಹೌದಾ ಅಲ್ವಾ? ಸೊ ಈ ಪ್ರತಿಮೆಯನ್ನು ಮಾಡಿದವರು ಯಾರು? ಅವರು ಕೂಡ ಅಷ್ಟೇ ಹೆಸರಾಂತ ಶಿಲ್ಪಿಯವರು ಮತ್ತು JJ ಸ್ಕೂಲ್ ಆಫ್ ಆರ್ಟ್ ಮುಂಬೈಯಲ್ಲಿರುವಂಥ ತುಂಬ ಪ್ರಖ್ಯಾತಿ ಹೊಂದಿರುವಂಥ ಕಲಾಶಾಲೆಯ ಒಂದು ಪ್ರೊಫೆಸರ್ ಕೂಡ ಆಗಿರ್ತಾರೆ, ನಾರಾಯಣ್ ರಾವ್ ಎನ್ ಸೋನಾವಾಡೇಕರ್. ಸೊ ಇವರು ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ವಿವೇಕಾನಂದ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿಯಲ್ಲಿ ಮಾಡಿರುವಂಥದ್ದು. ಈಗ 8ನೇ ಪ್ರಶ್ನೆ, ರಾಮ್ ವಿ ಸುತಾರ್ ಸ್ಕಲ್ಪ್ಚರ್ಸ್ ಆರ್ ಬೆಸ್ಟ್ ಕ್ಲಾಸಿಫೈಡ್ ಅಂಡರ್ ವಿಚ್ ಕ್ಯಾಟಗರಿ ಆಫ್ ಇಂಡಿಯನ್ ಆರ್ಟ್? ರಾಮ್ ವಿ ಸುತಾರ್ ಅವರ ಶಿಲ್ಪಗಳನ್ನು ಭಾರತೀಯ ಕಲೆಯ ಯಾವ ವರ್ಗದಲ್ಲಿ ಉತ್ತಮವಾಗಿ ವರ್ಗೀಕರಿಸಬಹುದು? It is quite an easy one. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಆಧುನಿಕ ಭಾರತೀಯ ಸಾರ್ವಜನಿಕ ಕಲೆ ಅಥವಾ ಮಾಡರ್ನ್ ಇಂಡಿಯನ್ ಪಬ್ಲಿಕ್ ಆರ್ಟ್. ಸೊ ಇಟ್ ಕ್ಯಾನ್ ಬಿ ಬೆಸ್ಟ್ ಕ್ಲಾಸಿಫೈಡ್ ಅಂಡರ್ ದಿಸ್ ಆರ್ಟ್ ಫಾರ್ಮ್. ಸೊ ಇವರ ಎಲ್ಲ ಕೆಲಸಗಳು ಅಥವಾ ಪ್ರತಿಮೆಗಳಿದೆಯಲ್ಲ, ಅವರ ಕೃತಿಗಳು ಅಂತ ಬರುವುದಿಲ್ಲ, ಅವರ ಕಲೆ ಏನಿದೆ, ಇಟ್ ಬಿಲಾಂಗ್ಸ್ ಟು ದ ಪೋಸ್ಟ್ ಇಂಡಿಪೆಂಡೆನ್ಸ್ ಮಾಡರ್ನ್ ಪಬ್ಲಿಕ್ ಆರ್ಟ್ ಬ್ಲೆಂಡಿಂಗ್ ರಿಯಲಿಸಮ್ ವಿತ್ ನ್ಯಾಷನಲಿಸಮ್. ಸೊ ವಾಸ್ತವಿಕತೆಯೊಂದಿಗೆ ರಾಷ್ಟ್ರೀಯತೆಯೊಂದಿಗೆ ಕೂಡ ಅವರ ಕಲೆ ಏನಿದೆ ಅಥವಾ ಶಿಲ್ಪಕಲೆ ಏನಿದೆ ಅದು ಬಿಂಬಿಸ್ತದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್. 9ನೇ ಪ್ರಶ್ನೆ, ರಾಮ್ ವಿ ಸುತಾರ್ ವಾಸ್ ಅವಾರ್ಡೆಡ್ ವಿಚ್ ಆಫ್ ದ ಫಾಲೋವಿಂಗ್ ಸಿವಿಲಿಯನ್ ಆನರ್ಸ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ? ರಾಮ್ ವಿ ಸುತಾರ್ ಅವರಿಗೆ ಭಾರತ ಸರ್ಕಾರವು ಈ ಕೆಳಗಿನ ಯಾವ ನಾಗರಿಕ ಗೌರವಗಳನ್ನು ನೀಡಿದೆ?
ಎಸ್ ಸ್ಟೂಡೆಂಟ್ಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಹಿ ಈಸ್ ಅ ರೆಸಿಪಿಯಂಟ್ ಆಫ್ ಬೋತ್ ಪದ್ಮಶ್ರೀ ಅಂಡ್ ದ ಪದ್ಮಭೂಷಣ್. ಸೊ ಸುತಾರ್ ಅವರು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ನಮ್ಮ ಇಡೀ ವಿಶ್ವದಲ್ಲೇ ಬಹಳಷ್ಟು ಎತ್ತರವಾದಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಥವಾ ಏಕತೆಯ ಪ್ರತಿಮೆ ಏನಿದೆ ಅದನ್ನು ಡಿಸೈನ್ ಮಾಡಿದವರು ಕೂಡ ಸುತಾರ್ ಅವರೇ. ಹಾಗೆಯೇ ಚಂಬಲ್ ಮಾನ್ಯುಮೆಂಟ್ ಅಂತ ಹೇಳುವಂಥ ಒಂದು ಮಾನ್ಯುಮೆಂಟ್ ಇದೆ, ಅದನ್ನು ಬಹುಶಃ ನಾನು ಇಲ್ಲಿ ಹಾಕಿದ್ದೇನೆ ನೋಡಿ, ಇದೆ ನೋಡಿ ಚಂಬಲ್ ಮಾನ್ಯುಮೆಂಟ್ ಅಂತ ಹೇಳಿಬಿಟ್ಟು. ಇದು ಕೂಡ ಅಷ್ಟೇ ಚಂಬಲ್ ನದಿಯ ತೀರದಲ್ಲಿ ಕೋಟಾ ರಾಜಸ್ಥಾನದಲ್ಲಿರುವಂಥ ಒಂದು ವಿಶಿಷ್ಟ ರೀತಿಯ ಆ ಚಂಬಲ್ ನದಿಗೆ ಪೂರಕವಾಗಿರುವಂಥ ಒಂದು ಪ್ರತಿಮೆ. ಸೊ ಇದು ಕೂಡ ಅವರೇ ಮಾಡಿರುವಂಥದ್ದು. ಹಾಗೂ ಇವರು ಮಾಡಿದಂತಹ ಮಹಾತ್ಮ ಗಾಂಧಿಯ ಪ್ರತಿಮೆಗಳನ್ನು ಎಷ್ಟೋ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಕಳಿಸಿಕೊಡಲಾಗಿದೆ. ಇನ್ಫ್ಯಾಕ್ಟ್ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಆಗಿರುವಂಥ ನ್ಯೂಯಾರ್ಕಲ್ಲೂ ಕೂಡ ಇವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಸೊ ಹಾಗಾಗಿ ಮಹಾತ್ಮ ಗಾಂಧಿಯವರ ಈ ರೀತಿಯ ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ ಹಾಗೆಯೇ ವಿಧಾನಸೌಧದಲ್ಲಿ ಮಾಡಿದಂಥ ಪ್ರತಿಮೆ ಕೂಡ ಇವರೇ ಮಾಡಿರುವಂಥದ್ದು. ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವರು ಮಾಡಿದಂಥ ಕೆಂಪೇಗೌಡರ ಪ್ರತಿಮೆ ನೋಡಿ, ಇದನ್ನು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಅಂತ ಕೂಡ ನಾವು ಕರಿತೇವೆ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅಥವಾ ಇದಕ್ಕೆ ಸಮೃದ್ಧಿಯ ಪ್ರತಿಮೆ ಅಂತ ಕೂಡ ಕರಿತೇವೆ. ಇಟ್ಸ್ ಕಾಲ್ಡ್ ಆಸ್ ಅ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ. ಸೊ ಅದನ್ನು ಕೂಡ ಮಾಡಿದವರು ನಮ್ಮ ರಾಮ್ ವಿ ಸುತಾರ್ ಅವರೇ. ಸೊ 1999ರಲ್ಲಿ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ 2016ರಲ್ಲಿ ಇವರಿಗೆ ಪದ್ಮಭೂಷಣ ಅಂತ ಹೇಳುವಂಥ ಈ ನಮ್ಮ ಭಾರತದ ನಾಗರಿಕ ಪ್ರಶಸ್ತಿ ಕೂಡ ಬಂದಿದೆ. 2018ರಲ್ಲಿ ಸುತಾರ್ ಅವರಿಗೆ 2016ರ ಟಾಗೋರ್ ಪ್ರಶಸ್ತಿಯನ್ನು ಕೂಡ ಅವರಿಗೆ ದಕ್ಕಿದೆ. ಕಲ್ಚರಲ್ ಹಾರ್ಮನಿ ಅಂದರೆ ಸಾಂಸ್ಕೃತಿಕ ಒಂದು ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರು ಮಾಡಿದಂಥ ಒಂದು ಸೇವೆಗೆ 2016ರ ಟಾಗೋರ್ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಹಾಗೆಯೇ ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಇವರಿಗೆ ಮಹಾರಾಷ್ಟ್ರ ಭೂಷಣ ಅಂತ ಹೇಳುವಂಥ ಆ ರಾಜ್ಯದ ಅತ್ಯುನ್ನತ ರಾಜ್ಯ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಸೊ ಇದಿಷ್ಟು ರಾಮ್ ಸುತಾರ್ ಅವರ ಬಗ್ಗೆ. ಈಗ 10ನೇ ಪ್ರಶ್ನೆ ಚಾಬಾರ್ ಪೋರ್ಟ್ನ ಬಗ್ಗೆ. ಸೊ ಚಾಬಾರ್ ಪೋರ್ಟ್ನ ಬಗ್ಗೆ ಯಾಕೆ ಪ್ರಶ್ನೆ ಹಾಕಿದ್ದೇನೆ ಅಂತ ಹೇಳಿ ಕೊನೆಯದಾಗಿ ನಿಮಗೆ ಗೊತ್ತಾಗುತ್ತೆ. ಆ ಆರ್ಟಿಕಲ್ ಅನ್ನು ಕೂಡ ನಿಮಗೆ ತೋರಿಸ್ತೇನೆ. ಸೊ ಚಾಬಾರ್ ಪೋರ್ಟ್ ಇಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಮೇನ್ಲಿ ಬಿಕಾಸ್ ಚಾಬಾರ್ ಬಂದರು ಭಾರತಕ್ಕೆ ಕಾರ್ಯತಂತ್ರಕ್ಕೆ ಬಹಳಷ್ಟು ಮಹತ್ವದ್ದಾಗಿದೆ. ಏಕೆಂದರೆ ಯಾಕೆ? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ, ಪ್ಲೀಸ್ ಗಿವ್ ಔಟ್ ದಿ ಆನ್ಸರ್ಸ್. ಓಕೆ, ಸೊ ಇದಕ್ಕೆ ಸರಿ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ. ಹೌದಾ ಅಲ್ವಾ? ಇಟ್ ಎನೇಬಲ್ಸ್ ಇಂಡಿಯಾ ಟು ಆಕ್ಸೆಸ್ ಅಫ್ಘಾನಿಸ್ತಾನ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ ಬೈಪಾಸಿಂಗ್ ಪಾಕಿಸ್ತಾನ್. ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಂತ ಹೇಳಿದರೆ ಇಗ್ನೋರ್ ಮಾಡಿ ಭಾರತಕ್ಕೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾವನ್ನು ಪ್ರವೇಶಿಸಲಿಕ್ಕೆ ಈ ಒಂದು ಚಾಬಾರ್ ಬಂದರು ಏನಿದೆ ಇದು ಅನುವು ಮಾಡಿಕೊಡ್ತದೆ. ಬಹುತೇಕ ಈ ಪ್ರಶ್ನೆಯನ್ನು ನಾವು ಮ್ಯಾಪ್ನ ಮೂಲಕ ಅರ್ಥ ಮಾಡ್ಕೊಳ್ಳೋದು ಇನ್ನಷ್ಟು ಸುಲಭ ಅಂತ ಅನಿಸ್ತದೆ. ಸೊ ಲೆಟ್ ಅಸ್ ಟ್ರೈ. ಸೊ ಚಾಬಾರ್ allows India to reach Afghanistan and Central Asia without transiting Pakistan, making it geopolitically crucial for regional connectivity and trade. ಇಲ್ಲಿ ನೀವು ಗಮನಿಸಬಹುದು ನೋಡಿ, ಇದು ಪಾಕಿಸ್ತಾನ್ ಹೌದಾ ಅಲ್ವಾ? ಸೊ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿಕೊಂಡು ನೋಡಿ, ಇದೇ ನೋಡಿ ಇರಾನ್, ಇದು ಇರಾನ್ ಅಲ್ವಾ? ಸೊ ಇಲ್ಲೇ ಇದೆ ನೋಡಿ ಚಾಬಾರ್ ಬಂದರು. ಸೊ ಪಾಕಿಸ್ತಾನದ ಈ ಗ್ವಾದಾರ್ ಬಂದರನ್ನು ಚೀನಾದ ಒಂದು ಸಹಾಯ ಹಸ್ತದೊಂದಿಗೆ ಪಾಕಿಸ್ತಾನ ನವೀಕರಿಸ್ತಾ ಇದೆ ಹಾಗೂ ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದೆ. ಸೊ ಇದಕ್ಕೆ ಪೂರಕವಾಗಿ ಇರಾನ್ ಅಂದರೆ ಇರಾನ್ ದೇಶದ ಈ ಒಂದು ಚಾಬಾರ್ ಬಂದರು ಏನಿದೆ ಅದನ್ನು ಭಾರತ ಸರ್ಕಾರದ ನೆರವಿನೊಂದಿಗೆ ಅದನ್ನು ಈಗ ಅಪ್ಗ್ರೇಡ್ ಮಾಡಿ ಅದು ಏನು ಹೇಳೋದು ಆ ಉನ್ನತೀಕರಿಸಿದ ಹಂತದಲ್ಲಿದೆ. ಸೊ ಇದರ ಮೂಲಕ ಭಾರತಕ್ಕೆ ಅಫ್ಘಾನಿಸ್ತಾನ ಹಾಗೆಯೇ ಸೆಂಟ್ರಲ್ ಏಷ್ಯಾದ ಭಾಗಗಳಿಗೆ ಏನು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಮತ್ತು ರೀಜನಲ್ ಕನೆಕ್ಟಿವಿಟಿ ಮತ್ತು ವ್ಯಾಪಾರಕ್ಕೆ ಇದು ಅನುವು ಮಾಡಲಿಕ್ಕೆ ಕೊಡಲಿಕ್ಕಿದೆ. ಸೊ ದಟ್ ಈಸ್ ದ ಬೇಸಿಕ್ ಜಿಯೋ ಸ್ಟ್ರಾಟಜಿಕ್ ಪುಷ್ ಫಾರ್ ಡೆವಲಪಿಂಗ್ ಚಾಬಾರ್ ಪೋರ್ಟ್. ಓಕೆ,
ದ ಚಾಬಾರ್ ಅಲೌಸ್ ಇಂಡಿಯಾ ಟು ರೀಚ್ ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾ. ಸೊ ಇಲ್ಲಿ ನೋಡ್ಬೋದು ನೀವು ತಜಾಕಿಸ್ತಾನ್ ಇರ್ಬೋದು, ಉಜ್ಬೇಕಿಸ್ತಾನ್ ಇರ್ಬೋದು, ಟರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್. ಸೊ ಈ ಭಾಗಗಳಿಗೆಲ್ಲ ಭಾರತ ಸರ್ಕಾರಕ್ಕೆ ಒಂದು ಈಸಿ ಆಗಿರುವಂತ ಒಂದು ಲ್ಯಾಂಡ್ ವೇ ಆಗಿದೆ ಥ್ರೂ ದ ಚಾಬಾರ್ ಪೋರ್ಟ್. ಹೌದಾ ಅಲ್ವಾ? ಸೊ ಹಾಗಾಗಿ ಹಾಗೂ ಪಾಕಿಸ್ತಾನದ ಗೊಡವೆಗೆ ನಾವು ಹೋಗಲೇಬೇಕಾಗಿಲ್ಲ. ಅದೆಲ್ಲ ಯಾವುದಾದ್ರೂ ಒಂದೊಂದು ಕಾರಣಕ್ಕೆ ಅದು ನಮಗೆ ಸಮಸ್ಯೆ ಒಡ್ತಾನೆ ಇರ್ತದೆ. ಸೊ ಹಾಗಾಗಿ ಅದನ್ನು ಬೈಪಾಸ್ ಮಾಡಿ ಇರಾನ್ನ ಮೂಲಕ ಈ ರೀತಿ ಮಧ್ಯ ಏಷ್ಯಾ ಮತ್ತು ಅಫ್ಘಾನಿಸ್ತಾನಕ್ಕೆ ಒಂದು ರೀಜನಲ್ ಕನೆಕ್ಟಿವಿಟಿ ಕೊಡಲಿಕ್ಕೆ ಈ ಒಂದು ಬಂದರು ನಮಗೆ ಸಹಾಯ ಮಾಡಲಿಕ್ಕಿದೆ. ಹಾಗೂ ಚಾಬಾರ್ ಈಸ್ ಇರಾನ್ಸ್ ಡೀಪ್ ವಾಟರ್ ಪೋರ್ಟ್ ಆನ್ ದ ಗಲ್ಫ್ ಆಫ್ ಒಮಾನ್ ಇನ್ ದ ಸದರ್ನ್ ಈಸ್ಟ್ ಪ್ರಾವಿನ್ಸ್ ಆಫ್ ಸಿಸ್ತಾನ್ ಅಂಡ್ ಬಲೂಚಿಸ್ತಾನ್. ಸೊ ಇಲ್ಲಿ ನೀವು ಇರಾನ್ ಅನ್ನು ನೋಡಿದ್ರೆ ನೋಡಿ, ಇದು ಇರಾನ್, ಹೌದಾ ಅಲ್ವಾ? ಸೊ ಸಮುದ್ರ ಅಥವಾ ಸಾಗರಕ್ಕೆ ಸಂಬಂಧಿಸಿದಾಗಿ ಇದು ಏಕೈಕ ಬಂದರು ಯಾವುದು? ಇರಾನಿಗೆ. ಉಳಿದ ಬಂದರುಗಳೆಲ್ಲ ಆ ಒಂದು ಪರ್ಷಿಯನ್ ಗಲ್ಫ್ ಅಥವಾ ಪರ್ಷಿಯನ್ ಗಲ್ಫ್ ಅಲ್ಲಿ ಇರುವಂತದ್ದು. ಇಲ್ಲಿ ನೋಡ್ಬೋದು ನೀವು, ಈ ಭಾಗ ಉಳಿದ ಹಾಗೆ ಈ ಭಾಗಗಳಲ್ಲಿ ಇರುವಂತದ್ದು ದಿಟ್ಸ್ ಕಮ್ಸ್ ಅಂಡರ್ ಪರ್ಷಿಯನ್ ಗಲ್ಫ್, ಹೌದಾ ಅಲ್ವಾ? ಸೊ ಹಾಗಾಗಿ ನೇರ ಸಮುದ್ರಕ್ಕೆ ತೆರೆದಿರುವಂತಹ ಒಂದು ಬಂದರು, ಏಕೈಕ ಬಂದರು ಇರಾನಿದೆ ಅಂತ ಹೇಳಿದ್ರೆ ಅದು ಚಾಬಾರ್ ಬಂದರು. Okay, so it's Iran's only port with direct access to Indian Ocean without passing through the Strait of Hormuz. So Strait of Hormuz ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಸೊ ಅಲ್ಲಿ ಹೋಗದೆ ಈ ಮೂಲಕ ನಾವು ಸೆಂಟ್ರಲ್ ಏಷ್ಯಾಗೆ ಹತ್ತಿರವಾಗಲಿಕ್ಕೆ ಇರುವಂತಹ ಒಂದು ಏಕೈಕ ರಾಜಮಾರ್ಗ ಅಂತ ಹೇಳಿದ್ರೆ ಈ ಚಾಬಾರ್ ಪೋರ್ಟ್ನ ಮೂಲಕ. ಇದಕ್ಕೆ ಸಂಬಂಧಿಸಿದಾಗೆ ಭಾರತ ಮತ್ತು ಇರಾನ್ 10 ವರ್ಷಗಳ ಒಂದು ದೀರ್ಘಾವಧಿ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ. ಹಾಗೂ ಈ ಚಾಬಾರ್ ಪೋರ್ಟ್ ಅಲ್ಲಿ 2 ಬಂದರುಗಳಿದೆ. ಓಕೆ, ಅದರಲ್ಲಿ ಶಾಹಿದ್ ಬೆಹೆಸ್ಟಿ ಅಂತ ಹೇಳುವಂತ ಆ ಟರ್ಮಿನಲ್ ಅನ್ನು ನಾವು ಡೆವಲಪ್ ಮಾಡ್ತಾ ಇದೆ. ಸೊ ಅದರ ಡೆವಲಪ್ಮೆಂಟ್ ಅನ್ನು ಮಾಡುವಂಥದ್ದು ಭಾರತದ ಇಂಡಿಯನ್ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಅಂತ ಹೇಳುವಂತ ಕಂಪನಿ ಈ ಒಂದು ಕಾಮಗಾರಿಯನ್ನು ಕೈಗೊಂಡಿದೆ. ಅಂಡ್ ಚಾಬಾರ್ ಆಲ್ಸೋ ಅಲೌಸ್ ಇಂಡಿಯಾ ಟು ಬೈಪಾಸ್ ಪಾಕಿಸ್ತಾನ್ ಅಂಡ್ ಟ್ರಾನ್ಸ್ಪೋರ್ಟ್ ಗೂಡ್ಸ್ ಟು ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಲೈಕ್ ಉಜ್ಬೇಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಎಕ್ಸೆಟ್ರಾ via Iran. And for India, Chabar offers a counterbalance to China-backed Gwadar port in Pakistan and enhances its influence in the Indian Ocean region. ಆಗ್ಲೇ ಹೇಳಿದಾಗೆ ಈ ಗ್ವಾಡಾರ್ ಅಂತ ಹೇಳುವಂತ ಬಂದರೇನಿದೆ ಪಾಕಿಸ್ತಾನದ ತೀರದಲ್ಲಿರುವಂತ ಬಂದರು. ಸೊ ಇದನ್ನು ಚೀನಾದ ಸಹಾಯ ವ್ಯವಸ್ಥೆಯೊಂದಿಗೆ ಪಾಕಿಸ್ತಾನ ಅದನ್ನು ಎನ್ಹಾನ್ಸ್ ಮಾಡ್ತಾ ಇದೆ, ಅಂದ್ರೆ ಅದನ್ನು ಉನ್ನತೀಕರಿಸ್ತಾ ಇದೆ. ಸೊ ಇದಕ್ಕೆ ಪೂರಕವಾಗಿ ಭಾರತ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಕೆಲವೇ ದೂರಗಳಲ್ಲಿರುವಂತಹ ಈ ಒಂದು ಚಾಬಾರ್ ಪೋರ್ಟ್ನ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡು ಭಾರತಕ್ಕೆ ಮುಂಬರುವಂತ ದಿನಗಳಲ್ಲಿ ಈ ರೀತಿ ಸೆಂಟ್ರಲ್ ಏಷ್ಯಾ ಈ ಭಾಗಗಳಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಸುಗಮ ಆಗಲಿಕ್ಕೆ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಕೈಗೆತ್ತಿದೆ. ಈಗ ಕ್ವೆಶ್ಚನ್ ನಂಬರ್ 11. ದ ಕಾನ್ಸೆಪ್ಟ್ ಆಫ್ ಫಸ್ಟ್ ಪೋರ್ಟ್ ಕಾಲ್ ಇನ್ ಮ್ಯಾರಿಟೈಮ್ ಡಿಪ್ಲೊಮೆಸಿ ಜನರಲಿ ಇಂಪ್ಲೈಸ್. ಕಡಲ ರಾಜತಾಂತ್ರಿಕತೆಯಲ್ಲಿ ಮೊದಲ ಬಂದರು ಕರೆ ಎಂಬ ಪರಿಕಲ್ಪನೆ ಸಾಮಾನ್ಯವಾಗಿ ಯಾವುದನ್ನು ಸೂಚಿಸುತ್ತದೆ? ಸೊ ಇಲ್ಲಿ ಒಂದು ಆಪ್ಷನ್ ತುಂಬಾನೇ ಕೆಳಗೆ ಮಿಸ್ ಔಟ್ ಆಗಿದೆ. ಜಂಟಿ ಮಿಲಿಟರಿ ವ್ಯಾಯಾಮಗಳ ಪ್ರಾರಂಭ, ಕಮೆನ್ಸ್ಮೆಂಟ್ ಆಫ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್, ಅಂದ್ರೆ ಜಂಟಿ ಮಿಲಿಟರಿ ವ್ಯಾಯಾಮಗಳ ಪ್ರಾರಂಭ. ಆಪ್ಷನ್ ಡಿ ಅನ್ನು ನಾನು ಓದಿ ಹೇಳ್ತಾ ಇದ್ದೇನೆ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು? ಫಸ್ಟ್ ಪೋರ್ಟ್ ಕಾಲ್ ಅಂದ್ರೆ ಏನು? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಫಸ್ಟ್ ಎವರ್ ವಿಸಿಟ್ ಆಫ್ ಅ ಕಂಟ್ರೀಸ್ ಶಿಪ್ ಟು ಅ ಫಾರಿನ್ ಪೋರ್ಟ್. ಅಂದ್ರೆ ಒಂದು ರಾಜತಾಂತ್ರಿಕ ನೆಲೆಯಲ್ಲಿ ಯಾವುದೇ ಒಂದು ದೇಶದ ವಿದೇಶ ಬಂದರಿಗೆ ಒಂದು ದೇಶದ ಹಡಗಿನ ಮೊದಲ ಭೇಟಿಯನ್ನು ನಾವು ಫಸ್ಟ್ ಪೋರ್ಟ್ ಕಾಲ್ ಅಂತ ಹೇಳುವಂಥದ್ದು. ಇದು ನಿಮ್ಮ ಗಮನಕ್ಕೆ. ಈ ಪ್ರಶ್ನೆಯನ್ನು ಯಾಕೆ ಈಗ ಹಾಕಿದ್ದೇನೆ ಅಂತ ಹೇಳಿ ನಿಮಗೆ ಕೊನೆಯದಾಗಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಫಸ್ಟ್ ಪೋರ್ಟ್ ಕಾಲ್. ಓಕೆ, ಯಾವುದೇ ದೇಶದ ಒಂದು ಹಡಗು ವಿಶೇಷವಾಗಿ ಇನ್ನೊಂದು ದೇಶದ ಬಂದರಿಗೆ ಪ್ರಥಮವಾಗಿ ಭೇಟಿ ಕೊಡುವಂಥದ್ದಕ್ಕೆ ನಾವು ಫಸ್ಟ್ ಪೋರ್ಟ್ ಕಾಲ್ ಅಂತ ಹೇಳುವಂಥದ್ದು. ಸೊ ಅ ಫಸ್ಟ್ ಪೋರ್ಟ್ ಕಾಲ್ ಸಿಗ್ನಿಫೈಸ್ ಸಿಂಬಾಲಿಕ್ ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಇಂಡಿಕೇಟಿಂಗ್ ಡೀಪನಿಂಗ್ ರಿಲೇಷನ್ಸ್ ಅಂಡ್ ಟ್ರಸ್ಟ್ ಬಿಲ್ಡಿಂಗ್ ಅಂಡ್ ನಾಟ್ ಪರ್ಮನೆಂಟ್ ಡಿಪ್ಲಾಯ್ಮೆಂಟ್. ಓಕೆ, ಸೊ ಮೊದಲ ಬಂದರು ಕರೆ ಅಂತ ಹೇಳಿದ್ರೆ ಇದೊಂದು ರೀತಿಯ ಸಾಂಕೇತಿಕ ರಾಜತಾಂತ್ರಿಕ ಸಂಪರ್ಕವನ್ನು ಸೂಚಿಸುವಂಥದ್ದು. ಸೊ ಬೇಸಿಕ್ ಆಗಿ ಇಲ್ಲಿ ನೀವು ಗಮನಿಸಿದ್ರೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಹಡಗು ಸಾರ್ಥಕ್ ಅಂತ ಹೇಳುವಂತ ಹಡಗು ಅದರ ಫಸ್ಟ್ ಪೋರ್ಟ್ ಕಾಲ್ ಅನ್ನು ಇರಾನ್ನ ಚಾಬಾರ್ ಪೋರ್ಟ್ ಅಲ್ಲಿ ಮಾಡಿದೆ ಇತ್ತೀಚೆಗೆ. ಓಕೆ,
So ICG, that is Indian Coast Guard ship Sarthak, makes the first port call at Iran's Chabar port ಅಂತ ಇದೆ. ಸೊ ಅದಕ್ಕೆ ಸಂಬಂಧಿಸಿದಾಗೆ ಮಾಹಿತಿಗಳೆಲ್ಲ ಉಂಟು. ಸೊ ಫಸ್ಟ್ ಪೋರ್ಟ್ ಕಾಲ್ ಅಂತ ಅರ್ಥ ಹೀಗೆ: ಯಾವುದೇ ಒಂದು ದೇಶಕ್ಕೆ ಇನ್ನೊಂದು ದೇಶದ ಹಡಗು ಪ್ರಥಮ ಬಾರಿಗೆ ಆ ಬಂದರನ್ನು ತಲುಪುವುದನ್ನು ನಾವು ಮೊದಲ ಬಂದರು ಕರೆ ಅಂತ ಹೇಳುವಂಥದ್ದು. ಸೊ ಇದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಇದೊಂದು ಉತ್ತಮ ಸಂಕೇತ ಅಂತಾನೆ ನಾವು ಹೇಳಬಹುದು. 12ನೇ ಪ್ರಶ್ನೆ: ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೀಜನ್ಸ್ ಡೈರೆಕ್ಟ್ಲಿ ಬೆನಿಫಿಟ್ ಫ್ರಮ್ ಇಂಡಿಯಾಸ್ ಆಕ್ಸೆಸ್ ಥ್ರೂ ದ ಚಾಬಾರ್ ಪೋರ್ಟ್? ಚಾಬಾರ್ ಬಂದರಿನ ಮೂಲಕ ಭಾರತದ ಪ್ರವೇಶದಿಂದ ಈ ಕೆಳಗಿನ ಯಾವ ಪ್ರದೇಶಗಳು ನೇರವಾಗಿ ಪ್ರಯೋಜನ ಪಡುತ್ತವೆ? ಅಫ್ಘಾನಿಸ್ತಾನ, ಸೆಂಟ್ರಲ್ ಏಷ್ಯಾ, ಈಸ್ಟರ್ನ್ ಯುರೋಪ್. Okay, and for this the right answer is option B. Of course, ಅಫ್ಘಾನಿಸ್ತಾನದ ಮೂಲಕ ಅಂದರೆ ಇರಾನ್ನ ಮೂಲಕ ನಮಗೆ ಅಫ್ಘಾನಿಸ್ತಾನಕ್ಕೆ ತುಂಬಾನೇ ನೇರವಾಗಿ ಪ್ರವೇಶ ಸಿಗಲಿಕ್ಕೆ ಅನುವು ಆಗುತ್ತೆ. ಸೆಂಟ್ರಲ್ ಏಷ್ಯನ್ ದೇಶಗಳಾದಂಥ ಟರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ಸೊ ಆ ಭಾಗಗಳೇ ವ್ಯಾಪಾರ ವಹಿವಾಟಿಗೂ ನಮಗೆ ತುಂಬಾನೇ ಹೆಲ್ಪ್ ಆಗ್ಲಿಕ್ಕಿದೆ. ಬಟ್ ಈಸ್ಟರ್ನ್ ಯುರೋಪ್ ಅಂತೂ ಡೆಫಿನೆಟ್ ಆಗಿ ಅಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಇದು ಹೆಲ್ಪ್ ಆಗ್ಬೋದು, ಬಟ್ ಡೈರೆಕ್ಟ್ ಬೆನಿಫಿಟ್ ಈಸ್ಟರ್ನ್ ಯುರೋಪ್ಗೆ ಆಗೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಇಟ್ಸ್ ಓನ್ಲಿ 1 and 2. ಓಕೆ, ಇದು ಕೂಡ ಅಷ್ಟೇ, ನಿಮಗೆ ಈ ಮ್ಯಾಪ್ನ ಮೂಲಕ ಅರ್ಥ ಆಗ್ತದೆ. ಇಲ್ಲಿ ನೋಡಿ, ನಮ್ಮ ಈ ಇರಾನ್ನ ಈ ಒಂದು ಬಂದರ್ ಏನಿದೆ, ಸೊ ಇದರ ಮೂಲಕ ಈ ಕಡೆ ನೀವು ನೋಡಿದ್ರೆ ಅಫ್ಘಾನಿಸ್ತಾನ ಹಾಗೇನೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಏನಿದೆ ಅಲ್ಲಿಗೆ ಹೆಲ್ಪ್ ಆಗ್ತದೆ, ಹೌದಾ ಅಲ್ವಾ? ಬಟ್ 1 second, ಬಟ್ ಈ ಕಡೆ ಈಸ್ಟ್ ಯುರೋಪ್ ಅಂತ ಹೇಳುವಂತ ಭಾಗಗಳಿಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗ್ಬೋದು, ಬಟ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಹೆಲ್ಪಿಂಗ್ ದೆಮ್. ಓಕೆ, ಸೊ ಸೆಂಟ್ರಲ್ ಏಷ್ಯನ್ ಕೋರ್ ಅಂತ ಹೇಳಿದ್ರೆ ನೀವಿಲ್ಲಿ ಗಮನಿಸಬಹುದು ಯಾವೆಲ್ಲ ದೇಶಗಳು ಬರ್ತದೆ ಅಂತ ಹೇಳಿಬಿಟ್ಟು, ಹೌದಾ ಅಲ್ವಾ? ಸೊ ಅಫ್ಘಾನಿಸ್ತಾನ್, ಟರ್ಕ್ಮೆನಿಸ್ತಾನ್, ಸೊ ಈ ಭಾಗಗಳಲ್ಲಿ ಆ ದೇಶಗಳಿಗೆ ಹಾಗೂ ಇತರೆ ದೇಶಗಳು ಕೂಡ ಅಲ್ಲಿ. ಸೊ ದೇ ಆರ್ ರಿಯಲಿ ಗೋಯಿಂಗ್ ಟು ಬಿ ದ ಬೆನಿಫಿಷರೀಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಕ್ಸೆಸ್ ಫ್ರಮ್ ಇಂಡಿಯಾ. ಚಾಬಾರ್ ಪೋರ್ಟ್ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್ಸ್ ಆಫ್ ಇರಾನ್? ಇದು ಈ ತರ ಕೂಡ ಕೇಳಬಹುದು ಪ್ರಶ್ನೆ. ಚಾಬಾರ್ ಬಂದರು ಇರಾನ್ನ ಯಾವ ಪ್ರದೇಶದಲ್ಲಿದೆ? ಸೊ ಈ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಂತ ಹೇಳಿದ್ರೆ ಒಂದು ರೀತಿ ಆ ಜಿಯೋಗ್ರಫಿಕಲ್ ಇಮೇಜ್ ನಮ್ಮ ಮೈಂಡ್ ಅಲ್ಲಿ ಇರಬೇಕು, ಆಗ ಮಾತ್ರ ನಮಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ಗಲ್ಫ್ ಆಫ್ ಒಮಾನ್ ಕೋಸ್ಟ್, ಒಮಾನ್ ಕೊಲ್ಲಿ ಕರಾವಳಿ. ಸೊ ಈ ಚಾಬಾರ್ ಪೋರ್ಟ್ ಇರಾನ್ನ ಈ ಒಂದು ಕರಾವಳಿಯಲ್ಲಿ ಇರುವಂಥದ್ದು. ಸೊ ಗಲ್ಫ್ ಆಫ್ ಒಮಾನ್ ಕೋಸ್ಟ್ ಅಂದ್ರೆ ಎಲ್ಲಿ ಬರ್ತದೆ? ಸೊ ನೋಡಿ, ಇದು ಇರಾನ್ ದೇಶ, ಹೌದಾ ಅಲ್ವಾ? ಸೊ ಇಲ್ಲಿ ನಾವು ಹೇಳಿದಂತ ಆ ಒಂದು ಏನ್ ಹೇಳೋದು, ಆ ಬಂದರ್ ಇದೆಯಲ್ಲ, ಚಾಬಾರ್ ಬಂದರು, ದಟ್ ಈಸ್ ಹಿಯರ್. 1 second ಸ್ಟೂಡೆಂಟ್ಸ್, ಲೆಟ್ ಮೀ. One second. ಸೊ ಈ ಭಾಗದಲ್ಲಿ ಇರುವ ಕಾರಣ, ಸೊ ನೀವು ನೋಡ್ಬೋದು ಗಲ್ಫ್ ಆಫ್ ಒಮಾನ್ ಅಂತ ಹೇಳುವಂತ ಈ ಭಾಗದಲ್ಲಿ ನಾವು ಚಾಬಾರ್ ಪೋರ್ಟ್ ಅನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪರ್ಷಿಯನ್ ಗಲ್ಫ್ ಅಲ್ಲಿ ಡೆಫಿನೆಟ್ ಆಗಿ ಅದು ಇಲ್ಲ. ಪರ್ಷಿಯನ್ ಗಲ್ಫ್ ಅಂತ ಹೇಳಿದ್ರೆ ಇರಾನ್ನ ಮುಂದುವರಿದಂತಹ ತೀರ ಪ್ರದೇಶವು ಪರ್ಷಿಯನ್ ಗಲ್ಫ್ ಅಲ್ಲಿ ಇರುವಂತದ್ದು. ಸೊ ಹಾಗಾಗಿ ಆ ಭಾಗದಲ್ಲೂ ಕೂಡ ಅದು ಡೆಫಿನೆಟ್ ಆಗಿ ಇಲ್ಲ. ಸೊ ಚಾಬಾರ್ ಬಂದರ್ ಅಂತ ಹೇಳುವಂಥದ್ದು ಇಲ್ಲಿ, ದಟ್ ಈಸ್ ಇನ್ ದ ಗಲ್ಫ್ ಆಫ್ ಒಮಾನ್. ಹಾಗೆ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳಿದ್ರೆ ಅದು ಇರಾನ್ನ ಉತ್ತರ ಭಾಗದಲ್ಲಿ ಇರುವಂಥದ್ದು, ಈ ಭಾಗದಲ್ಲಿ ಇರುವಂಥದ್ದು. ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಇನ್ ದ ಕ್ಯಾಸ್ಪಿಯನ್ ಸಿ. ಸೊ ಗಲ್ಫ್ ಆಫ್ ಒಮಾನ್ನ ಈ ಭಾಗದಲ್ಲಿ ನಮ್ಮ ಚಾಬಾರ್ ಬಂದರು ಇರುವಂಥದ್ದು. ಅಂಡ್ ಇಟ್ ಇಸ್ ಆಲ್ಸೋ ನಾಟ್ ಇನ್ ದ ಪರ್ಷಿಯನ್ ಗಲ್ಫ್. ಓಕೆ, ಸೊ ಇದು ನೀವು ಗಮನದಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಆಪ್ಷನ್ ಯಾವುದಿದ್ದದ್ದು? ರೆಡ್ ಸಿ ಕೋಸ್ಟಾ. ಇನ್ನೊಂದು ರೆಡ್ ಸಿ ಅಂತ ಹೇಳುವಂಥದ್ದು ಇಲ್ಲಿ ಗಮನಿಸಬಹುದು. ಇದು ಸೌದಿ ಅರೇಬಿಯಾದ ಈ ಭಾಗದಲ್ಲಿ ಬರುವಂಥದ್ದು, ಆಫ್ರಿಕಾ ಮತ್ತು ಗಲ್ಫ್ ಭಾಗಗಳ ಈ ಭಾಗದಲ್ಲಿ. ಸೊ ರೆಡ್ ಸಿಗೂ ಇರಾನ್ಗೂ ಅಲ್ಲಿ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇರುವುದಿಲ್ಲ, ಯಾಕಂದ್ರೆ ಇರಾನ್ ಇಲ್ಲಿದೆ ನೋಡಿ. ಸೊ ಈ ಲೊಕೇಶನ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ಸ್ಪೆಷಲಿ ಇಂಥ ಪ್ರಶ್ನೆಗಳನ್ನೆಲ್ಲ ನೀವು ಅಟೆಂಪ್ಟ್ ಮಾಡುವಾಗ. ಓಕೆ, ಸೊ ಇದೇ ನೋಡಿ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಂತ ಆರ್ಟಿಕಲ್, ದಟ್ ಈಸ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ಸಾರ್ಥಕ್ ಮೇಕ್ಸ್ ಇಸ್ ಫಸ್ಟ್ ಪೋರ್ಟ್ ಕಾಲ್ ಅಟ್ ಇರಾನ್ಸ್ ಚಾಬರ್ ಪೋರ್ಟ್ ಅಂತ ಹೇಳುವಂಥದ್ದು. ಸೊ ಇದಿಷ್ಟು ಸ್ಟೂಡೆಂಟ್ಸ್ ಇವತ್ತಿನ ಅಂದ್ರೆ ಈ ವಾರದ ಒಂದು ಸೆಲೆಕ್ಟ್ ಮಾಡಿದಂಥ ಪ್ರಶ್ನೆಗಳನ್ನು ಹಾಕೊಂಡಿರುವಂಥದ್ದು. ಸೊ ಹೋಪ್ಸೋ ಈ ಪ್ರಶ್ನೆಗಳು ನಿಮ್ಮ ಮುಂಬರುವಂಥ ಪರೀಕ್ಷೆಗಳಿಗೆ ಹೆಲ್ಪ್ ಆಗಲಿಕ್ಕಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.